ಗೌಡ್ರೆ ಏನು ಇಷ್ಟೊತ್ತಲ್ಲಿ ಏನಾಯ್ತು ಅಂತ? ಮೇಡಮ್ ಅವ್ರನ್ನ ಮನೆಯಿಂದ ಹೊರ್ಗೋಗು ಅಂದರು. ಇವರಲ್ಲಿ ಇರೋದಿಲ್ಲ ಅಂದಮೇಲೆ ನಾನಲ್ಲಿದ್ದೇನು ಮಾಡಲಿ, ಅದಕ್ಕೆ ಇವ್ರ ಜೊತೆಗೆ ನಾನು ಬಂದ್ಬಿಟ್ಟೆ. ಗೌಡ್ರೆ ಈಗ ಈಗ ನೀವು ಎಂತಿ ತಕ್ಕಂಗೆ ಗಂಡಾದ್ರಿ ನೋಡಿ. ಈಗ ನಮ್ಮ ಉಳ್ಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಆಗಬೇಕಲ್ಲ, ಅದಕ್ಕೆ ನಿಮ್ಮ ಸಹಾಯ ಬೇಕು. ಹೇ ಏನು ಗೌಡ್ರೆ ನೀವು ಸಹಾಯ ಅಂತ ಎಲ್ಲ ದೊಡ್ಡ ಮಾತಾಡ್ತಿದ್ದೀರಿ ಅಲ್ಲ. ನೀವು ಕೇಳಿದ್ರೆ ಪ್ರಾಣ ಬೇಕಾದರೂ ಕೊಡ್ತೀವಿ, ಅಂಥದ್ರಾಗೆ ಉಳ್ಕೊಳಕ್ಕೆ ಜಾಗ ಕೊಡೋಕ್ಕಿಲ್ವೇ? ನೋಡಿ ನೀವೇನು ತಲೆ ಕೆಡಿಸ್ಕೊಬೇಡಿ, ಉಳ್ಕೊಳಕ್ಕೆ ಜಾಗ ತಾನೇ ಬೇಕು, ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ನಮ್ಮ ಪೌಡ್ರದು ಚಮಚಂದು ರೂಮ್ ಅದೇ, ಅವನು ಊರಿಗೆ ಹೋಗವನೆ, ಇವಾಗ ಇವನು ಒಬ್ಬನೇ ಅವನೇ. ನೀವು ಇವ್ರ ರೂಮ್ನಾಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಇವನು ಅಲ್ಲೇ ಎಲ್ಲಾದರೂ ಅಡ್ಜಸ್ಟ್ ಮಾಡ್ಕೊಂಡು ಇರ್ತಾನೆ. ಏನ್ಲ ಹೂಕಲ್ಲ, ನಮ್ಮ ಗೌಡ್ರಿಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗ್ಲಾ? ಇವ್ರು ನಮ್ಮ ರೂಮಿಗೆ ಬರ್ತಾ ಇದ್ರೆ ಆ ಸಾಕ್ಷಾತ್ ಶ್ರೀರಾಮಚಂದ್ರ ಸೀತಾವನೇ ಬಂದಂಗೆ ಆಯ್ತದೆ ಕಲ್ಲ. ನಾವಲ್ಲಿಗೆ ಬಂದರೆ ನಿಮಗೆ ತೊಂದರೆ ಆಗ್ಬೋದೇನೋ, ಬೇರೆ ಯಾವುದಾದ್ರೂ ಜಾಗ ಇದ್ರೆ ಹೇಳಿ. ಅದಕ್ಕೆ ತೊಂದರೆ ಅಂತ ದೊಡ್ಡ ಮಾತೆಲ್ಲ ಮಾತಾಡಬೇಡಿ, ನಮ್ಮ ಕರ್ತವ್ಯ ಅಷ್ಟೇ. ಇಂಥ ಕಷ್ಟದ ಟೈಮಲ್ಲೂ ಸ್ನೇಹಿತರನ್ನ ನೆನ್ಪು ಮಾಡ್ಕೊಂಡವ್ರಲ್ಲ ನಮ್ಮ ಗೌಡ್ರು, ಅದು ನಮ್ಮ ಖುಷಿ. ಏಯ್, ನನಗೆ ಅಂತ ಇರೋ ಸ್ನೇಹಿತರು ಅಂದರೆ ನೀವೇ ಅಲ್ವೇನ್ರಲ್ಲ. ಇಂಥ ಟೈಮ್ನಾಗೆ ನಿಮ್ಮನ್ನು ನೆನೆಸ್ಕೊಂಡ್ರೆ ಇನ್ನು ಯಾರನ್ನೆಲ್ಲ ನೆನೆಸ್ಕೊಳ್ಳಿ. ಗೌಡ್ರೆ ನಮ್ಮ ರೂಮ್ ಚಿಕ್ಕದು, ನಿಮ್ಗೆ ಅಡ್ಜಸ್ಟ್ ಆಯ್ತದಲ್ವೇ? ಏಯ್, ಏನ್ಲ ನಾನು ದೊಡ್ಡ ಮನೇಲಿ ಬೆಳೆದವನು ಅಂತ ನನಗೆ ಗೇಲಿ ಮಾಡ್ತಿದ್ಯಾ? ಕಷ್ಟಕ್ಕಾಗೋರು ಸ್ನೇಹಿತರೆ ಅಂತ ನೀನು ತೋರಿಸ್ಬೇಕಾದ್ರೆ ದೊಡ್ಡ ಮನೆ ಚಿಕ್ಕ ಮನೆ ಅನ್ನೋ ಭಾವನೆ ನಂಗಿಲ್ಲಕ್ಕಲ್ಲ. ಮುಖ್ಯವಾಗಿ ಮೇಡಮ್ ಅವ್ರ ಕ್ಷೇಮವಾಗಿರ್ಬೇಕು, ನನಗದೇ ಬೇಕಾಗಿರೋದು. ಮತ್ತೆ ಯಾಕೆ ತಡ? ಬನ್ನಿ ಗೂಡು ಸೇರ್ಕಮ್ಮ. ನಡ್ರಿ ಅತ್ತಿಗೆ, ನಡ್ರಿ ಬಲ. ಸಿರಣ್ಣ ಬಂದ್ರಾ? ಹೇಗಿದ್ದಾರೆ ನಿಮ್ಮ ತಾಯಿ? ಹಾಗೇ ಇದ್ದಾರೆ ಮೇಸ್ತ್ರಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತಪ್ಪು ತಿಳ್ಕೊಡಲ್ಲ ಅಂದರೆ ಈ ತಿಂಗಳ ಸಂಬಳದಲ್ಲಿ ಓನರ್ ಜೊತೆ ಮಾತಾಡಿ ಒಂದು ಸ್ವಲ್ಪ ಅಡ್ವಾನ್ಸ್ ಕೊಡಿಸ್ಬೋದಾ? ನಮ್ಮ ತಾಯಿ ಹುಷಾರಿಲ್ಲ, ಅದರ ಸಲುವಾಗಿ ಕೇಳ್ತಾ ಇದ್ದೀನಿ ಅಷ್ಟೇ. ಅಣ್ಣ, ನಮಗೂ ನಿಮ್ಮ ಕಷ್ಟ ಅರ್ಥ ಆಗುತ್ತೆ, ಆದರೆ ಓನರ್ಗೆ ಅರ್ಥ ಆಗಬೇಕಲ್ಲ ಅಣ್ಣ. ಆ ಯಪ್ಪ ದುಡ್ಡು ಅಂದರೆ ಸಾಕು, ಊರೆಲ್ಲ ಒಂದು ಮಾಡಿಬಿಡ್ತಾರೆ. ಆದರೆ ಕಷ್ಟ ಅಂತಿದ್ದೀರಾ, ಒಂದು ಫೋನ್ ಮಾಡಿ ಕೇಳಿ ನೋಡ್ತೀನಿ. ಅಷ್ಟು ಮಾಡು ಮೇಸ್ತ್ರಿ, ತುಂಬ ಸಹಾಯ ಆಗುತ್ತೆ. ಅಯ್ಯೋ ಬಿಡಿ ಅಣ್ಣ, ನಮಗೂ ವಯಸ್ಸಾಗಿರೋ ತಾಯಿ ಇದ್ದಾರೆ, ಕಷ್ಟ ಸುಖ ನಮಗೂ ಅರ್ಥ ಆಗುತ್ತೆ. ಇರಿ ಫೋನ್ ಮಾಡ್ತೀನಿ. ಮೇಸ್ತ್ರಿ ಹಲೋ, ಏನು ಮೇಸ್ತ್ರಿ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದೀರಾ? ಸರ್, ಅದೇ ನಮ್ಮ ವಾಚ್ಮೆನ್ ಅಣ್ಣ ಇದ್ದಾರಲ್ಲ, ಅವ್ರಿಗೆ ಸ್ವಲ್ಪ ಅಡ್ವಾನ್ಸ್ ಬೇಕಾಗಿತ್ತಂತೆ. ಥೋ, ಏನ್ರಿ ಮೇಸ್ತ್ರಿ, ಯಾವಾಗಲೂ ಇದೇ ಗೋಲ್ಡ್ ನಿಮ್ಮದು. ಯಾವಾಗ ನೋಡಿದ್ರು ಅಡ್ವಾನ್ಸ್ ಅಡ್ವಾನ್ಸ್ ಅಂತ ಹೇಳ್ತಾ ಇರ್ತಾರ. ಮೊದಲು ಕೆಲಸ ಮಾಡೋಕ್ಕೆ ಹೇಳಿ, ಆಮೇಲೆ ಅಡ್ವಾನ್ಸ್ ಬಗ್ಗೆ ಮಾತಾಡೋಣ. ಸರ್, ಕೆಲಸ ಮಾಡೋದೇ ದುಡ್ಡುಗೋಸ್ಕರ, ದುಡ್ಡು ಕೇಳೋದ್ರಲ್ಲಿ ಏನು ತಪ್ಪಿದೆ ಸರ್? ರೀ, ಮೊದಲು ರಜಾ ಹಾಕದೆ ಹೋಗಿ ಕೆಲಸ ಮಾಡಕ್ಕೆ ಹೇಳ್ರಿ. ನಾನು ಹೋಗಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಕೊನೆಗೂ ನಿಮ್ಮ ಕೆಲಸದವ್ರ ಬುದ್ಧಿ ತೋರಿಸೇ ಬಿಡ್ತೀರಲ್ಲ ನೀವು. ಏನು ಸರ್ ಕೆಲಸದವ್ರು ಅಂತೀರಾ? ನಾವಿಲ್ದೆ ನೀವು ಮನೆ ಕಟ್ಕೊಳಕ್ಕಾಗತ್ತಾ? ಕೇಳಬೇಕಾಗಿತ್ತು, ಕೇಳಿದೆ. ಕೊಡಂಗಿದ್ರೆ ಕೊಡ್ತೀನಿ ಅನ್ನಿ, ಆಗಲ್ಲ ಅಂದರೆ ಆಗಲ್ಲ ಅನ್ನಿ ಸರ್. ಅದನ್ನೆಲ್ಲ ಬಿಟ್ಟು ಬೇರೆ ಮಾತಾಡಬೇಡಿ. ಸಲ ಟೈಮ್ ಸರಿ ಇಲ್ಲ ಅಂದರೆ ಈ ಸಾಕಿದ ನಾಯಿಗಳು ಕಚ್ತಾವಂತೆ. ಅಣ್ಣ, ಓನರು ಯಾವುದೋ ಟೆನ್ಷನಲ್ಲಿ ಇರೋಂಗಿದ್ದಾರೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವ್ರು ಚೆನ್ನಾಗಿದ್ದಾಗ ನಾನೇ ಮಾತಾಡಿ ನಿಮಗೆ ಅಡ್ವಾನ್ಸ್ ಇಸ್ಕೊಡ್ತೀನಿ. ಆಗಲಿ ಮೇಸ್ತ್ರಿ, ಅಷ್ಟು ಮಾಡಿ. ಸರಿ, ನಾನು ಹೊಡ್ತೀನಿ ಅಣ್ಣ. ಮೆಟ್ರಲ್ಲೆಲ್ಲ ಹುಷಾರು. ಓನರ್ ಮೊದಲೇ ಗೊತ್ತಲ್ವಾ ನಿಮಗೆ?
ಇಲ್ಲ ನೀವೇನು ತಲೆ ಕೆಡಿಸ್ಕೋಬೇಡಿ, ಅದೆಲ್ಲ ನಾನು ನೋಡ್ಕೊತೀನಿ. ಸರಿ ಬರ್ತೀನಿ. ಆಯ್ತು, ಒಳ್ಳೇದು. ಏನ್ಲಾ ನಿನ್ನ ಮನೇನು ನಿನ್ನ ಮೂತಿನೂ ಒಂದೇ ಥರ ಐತೆ. ಹೊಸಿ ನೀಟಾಗಿ ಇಟ್ಕೊಳ್ಳೋದು ಬೇಡ. ಅದು ಕ್ಲೀನ್ ಮಾಡುವಂತ ಅನ್ಕೊಂಡೆಕಲ್ಲ, ಅಷ್ಟರಲ್ಲಿ ಚಮಚ ಊರಿಗೆ ಹೋಗಿದ್ನಲ್ಲ, ಅದಕ್ಕೆ ಆಮೇಲೆ ಕ್ಲೀನ್ ಮಾಡ್ಕೊಡುವಂತ ಸುಮ್ಮನೆ ಹಾಕೋದೆ. ನೋಡ್ರೆ ನೀವೇನು ತಪ್ಪು ತಿಳ್ಕೊಬೇಡಿ, ಬ್ಯಾಚುಲರ್ಸ್ ಮನೆ ಅಲ್ವಾ, ಅದಕ್ಕೆ ಗಬ್ಬಾಗಿ ಇಟ್ಕೊಂಡವನೆ ಗಬ್ ನನ್ನ ಮಗ. ನೀವೇನು ವರಿ ಮಾಡ್ಕೊಂಬೇಡಿ, 2 ನಿಮಿಷ ಟೈಮ್ ಕೊಡಿ, ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಹಾಂ ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ಲೇ ಇರಲಿ ಬಿಡ್ರಲ್ಲ, ನಾನು ಇದನ್ನೆಲ್ಲ ನೋಡಿವ್ನಿ. ನಮಗೇನು ಬೇಜಾರಿಲ್ಲ, ಇರೋಕ್ಕೆ ಜಾಗ ಸಿಕ್ತಲ್ಲ ಅಷ್ಟೇ ಸಾಕು. ಗೌಡ್ರೆ ನಿಮ್ಮ ಹತ್ರ 2 ನಿಮಿಷ ಮಾತಾಡಬೇಕು. ನಡ್ರಿ ಆಚೆಗೆ ನಡ್ರಿ, ಹೇಳ್ತೀನಿ. ಅದಕ್ಕೆ ಬೇಜಾರು ಮಾಡ್ಕೋಬೇಡಿ, ಚಿಕ್ಕ ಮನೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೌಡ್ರೆ ಊಟ ಮಾಡಿದ್ರಾ? ಪರವಾಗಿಲ್ಲಕಲ್ಲ, ನನಗೇನು ಹಸಿವಿಲ್ಲ. ನಾನು ಹಿಂಗೆ ಹಸು ತಡ್ಕೋತೀನಿ, ಆದರೆ ಮೇಡಮ್ ಅವ್ರು ಹಸು ತಡೆಯೋದಿಲ್ಲ. ಅವ್ರಿಗೆ ಊಟಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬೇಕಲ್ಲ. ಊಟ ಮಾಡಿಲ್ವೇ? ಸರಿ, ಹಂಗಾರೆ ನೀವು ಅತ್ತಿಗೆ ಜೊತೆ ಮಾತಾಡ್ಕೊಂಡಿರಿ, ನಾನು ಹೋಗ್ಬಿಟ್ಟು ಊಟ ತಂದುಬಿಡ್ತೀನಿ. ನಾನು ಬರ್ತೀನಿಕಲ್ಲ ನಿಮ್ಮ ಜೊತೆ. ಬೇಡ ಗೌಡ್ರೆ, ಹೊಸ ಜಾಗ ಬೇರೆ, ಅದಕ್ಕೆ ಬೇಜಾರಾಯ್ತಾ ಇರ್ತದೆ. ನೀವು ಇಲ್ಲೇ ರೀ, ನಾವು ಹೋಗಿ ಬಂದ್ಬಿಡ್ತೀರಿ. ಪರವಾಗಿಲ್ಲಕಲ್ಲ, ನನ್ನಿಂದ ಅವ್ರಿಗಿಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ನನಗೆ ನೋವಾಯ್ತೈತೆ. ಅವ್ರು ನಂಗೆ ನೋಡಿಕೊಂಡು ನನಗೆ ಕುಂತಿರೋದಕ್ಕೆ ತುಂಬ ಕಷ್ಟ ಆಯ್ತದೆ. ಅದಕ್ಕೆ ಹೇಳ್ತೇನೆ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ಸರಿ, ಅತ್ತಿಗೆ ಹೇಳ್ಬಿಟ್ಟು ಹೋಗಮ್ಮ, ಏನು ಬೇಕು ಅಂತ ಕೇಳಮ್ಮ. ನಡ್ರಿ. ಸರಿ ಮೇಡಮ್ ಅವರೇ, ನಮ್ಮ ಊಟ ತರಕ್ಕೆ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ನಿಮ್ಗೇನಾದ್ರು ಸಹಾಯ ಬೇಕಂದ್ರೆ ಪೌಡರ್ನ ಕೇಳಿ, ಅವ್ನು ಸಹಾಯ ಮಾಡ್ತಾನೆ. ಅಂದಾಗೆ ಏನು ತಿಂತೀರಾ, ಏನು ತರಲಿ? ಅನ್ನ ಸಾರು ತಂದರೂ ಸಾಕು. ನಿನಗ್ಲಾ? ಒಂದು ತಲೆ ಮಾಂಸ ತಗೋಬಲ್ಲ, ಉಪ್ಸಾರು ಮುದ್ದೇನಿದ್ರೆ ತಗೋಪ್ಪ. ಸರಿ, ಬರ್ತೀವಿ. ಅದಕ್ಕೆ ಈ ಮನೆಯಲ್ಲಿ ಇರೋಕ್ಕೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೇ? ಇಲ್ಲ. ಅದಕ್ಕೆ ಕುಡಿಯಕ್ಕೆ ನೀರಿನ ಥರನೇ. ಅಯ್ಯೋ ಬೇಡ, ನಿಮಗೆ ಕ್ಲೀನ್ ಮಾಡಕ್ಕೆ ನಾನು ಸಹಾಯ ಮಾಡ್ತೀನಿ. ಅಲ್ಲ ಅದಕ್ಕೆ ಇದೆಲ್ಲ ನಾನು ಮಾಡ್ಕೋತೀನಿ ಬಿಡಿ. ನಾನು ಇಲ್ಲಿ ಪರವಾಗಿಲ್ಲ, ನೀವು ನಮಗೆ ಆಶ್ರಯ ಕೊಟ್ಟು ದೊಡ್ಡ ಉಪಕಾರ ಮಾಡಿರುವಾಗ ನಾವು ನೀಟಾಗಿ ನೋಡ್ಕೊಳ್ಳೋದು ಅದು ನಮ್ಮ ಕರ್ತವ್ಯ ಅಲ್ವಾ? ಬಿಡಿ, ನಾನು ಕ್ಲೀನ್ ಮಾಡ್ತೀನಿ. ಅಲ್ಲ ಅದಕ್ಕೆ ಅದು ನೀವು ಈ ಥರ ಕೆಲಸ ಮಾಡೋದು ಸೊರಗಲ್ತು. ನಾನು ಮಾಡ್ತೀನಿ, ಕೊಡಿ. ಬೇಡ ಅಂತ ಹೇಳಿದ್ನಲ್ಲ, ನೋಡಿ ಅದನ್ನ ತೆಗ್ದಿಡಿ. ಆಯ್ತು. ಯಾಕ ಮುಖನ ಒಳ್ಳೆ ಹಳ್ಳೆಣ್ಣೆ ಕುಡ್ದವ್ರ ಥರ ಇಟ್ಕೊಂಡಿದ್ಯಾ? ಏನಾಯ್ತಾ? ಏನು ಹೇಳ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಷ್ಟರಲ್ಲಿ ಇನ್ನೊಂದು ಬಂದು ಒಕ್ಕರ್ಸ್ಕೊಡುತ್ತೆ ನನ್ನ ಕರ್ಮ. ಈಗಂಥದ್ದು ಏನಾಯ್ತಪ್ಪ? ಸಿಂಚನ ಅವ್ರ ಮನೆಗೆ ಹೋಗೋಣ ಅಂತ ಹಠ ಹಿಡಿದು ಕೂತಿದ್ದಾಳೆ. ಅದು ಖುಷಿ ಪಡೋದು ಬಿಟ್ಟು ಒಳ್ಳೆ ಹ್ಯಾಪ್ ಮರ ಹಾಕೊಂಡು ನಿಂತಿದೆಯಲ್ಲ. ನೀನೇನು ಅಲ್ಲಿಗೆ ಹೋಗದೆ ಇರೋ ಥರ ಏನಾದರೂ ಒಂದು ಐಡಿಯಾ ಕೊಡು ಅಂದರೆ ಅವಳ ಥರನೇ ಹೇಳ್ತಿದ್ಯಲ್ಲ ನೀನು. ನಿನಗೆ ಗೊತ್ತಿಲ್ವಾ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ದೀನಿ ಅಂತ? ಅಲ್ಲಿ ಹೋಗಿ ಕೂತ್ರೆ ಕೆಲಸ ಆಗತ್ತೇನಾ? ಅದು ಅಲ್ಲದೆ ಅಲ್ಲಿಗೆ ಹೋಗೋದಕ್ಕೆ ನಂಗೆ ಒಂಚೂರು ಇಷ್ಟ ಇಲ್ಲ ಬ್ರೋ. ಏಯ್ ನೋಡ, ಕೆಲವು ಸಲ ಇಷ್ಟ ಆಗದೇ ಇದ್ರು ಇಷ್ಟಪಡಬೇಕು ಕಣ. ನೀನು ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿರ್ಬೋದು, ಆದರೆ ನಿನಗೆ ರಾಜಯೋಗ ಇದೆ. ನೀನು ಅವಳ ಜೊತೆ ಹೋಗೋ, ನಿನಗೆ ಎಲ್ಲ ಥರದ ಸಪೋರ್ಟು ಸಿಗುತ್ತೆ. ಹಾಂ, ಯೋಚನೆ ಮಾಡೋದಲ್ಲ, ಫೋಕಸ್ ಮಾಡು. ಇಲ್ಲ ಬ್ರೋ, ನಾಳೆ ಇನಾಗ್ರೇಷನ್ ಇದೆಯಲ್ಲೋ, ಅಲ್ಲಿಗೆ ನಿನ್ನ ಲಕ್ಕ ಶುರುವಾಯಿತು ಅಂತ ಅನ್ಕೊಳ್ಳೋ. ನೀನು ನಿನ್ನ ಹೆಂಡತಿ ಜೊತೆ ಅಲ್ಲಿಗೆ ಹೋದರೆ ನಾಳೆ ಅವರೆಲ್ಲ ಇನಾಗ್ರೇಷನಿಗೆ ಬರ್ತಾರೆ. ನಾನು ಬಂದು ಸಪೋರ್ಟ್ ಮಾಡ್ತೀನಿ. ನಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಡಪ್ಪ. ಅವರು ಬಂದರು ಅಷ್ಟೇ, ಬರ್ದಿದ್ರು ಅಷ್ಟೇ. ನೋಡ, ಲಕ್ಷ್ಮಿ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ದಾಳೆ. ಕಣ್ಣು ಮುಚ್ಕೊಂಡು ಸುಮ್ಮನೆ ಹೋಗು. ನಿನ್ನ ಹೆಂಡತಿ ಹೇಳಿದಾಗ ಕೇಳಪ್ಪ ನೀನು. ಹಾಂ, ಬ್ರೋ ಕರೆಕ್ಟ್ ಅನ್ನಿಸ್ತದೆ. ನೀನು ಹೇಳ್ದಾಗೆ ಮಾಡ್ತೀನಿ. ಥ್ಯಾಂಕ್ ಯು ಬ್ರೋ. ನೋಡ, ಬದುಕೋ ದಾರಿ ಹೇಳ್ಕೊಟ್ಟಿದ್ದೀನಿ. ಚೆನ್ನಾಗಿ ಬದುಕಿದ ಮೇಲೆ ನನ್ನ ಮರಿಬೇಡಪ್ಪ. ಏನು ಬ್ರೋ ನೀನು, ಯಾರನ್ನು ಮಾಡ್ತು ನಿನ್ನ ಮರೆಯೋಕ್ಕಾಗತ್ತಾ? ಕತ್ಲಾಗಿದ್ದ ನನ್ನ ಜೀವನಕ್ಕೆ ಒಂದು ಬೆಳಕಿನ ದಾರಿ ತೋರಿಸ್ತಾ ಇದೆಯಾ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಬ್ರೋ. ಹಾಗೆ ಮಾಡ್ತೀನಿ. ಓಕೆ ಬರಲಾ? ಬಾಯ್.
ಬಾಯ್ ಬಾಯ್. ಇವರಿಬ್ರು ಇಲ್ಲಿಂದ ಹೋದ್ರೆ ನಮಗೂ ಖರ್ಚು ಉಳಿಯುತ್ತೆ. ಬರಲ್ವಂತೆ, ಬೇಕಾಗಿಲ್ಲ, ನಾನು ಹೋಗ್ತೀನಿ. ಇಷ್ಟೊತ್ತು ಬರಲ್ಲ ಅಂತಿದ್ದವರು ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ದೀರಾ? ಇನ್ನೇನು ಮಾಡಲಿ ಬೇಬಿ, ನೀನಿಲ್ಲದೆ ಇರೋ ಈ ಮನೇಲಿ ನಾನು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೋದ ಸಲನೇ ಗೊತ್ತಾಗೋಯ್ತು. ಅಯ್ಯೋ, ಅದನ್ನು ನೆನೆಸ್ಕೊಂಡ್ರೆ ತುಂಬ ಭಯ ಆಗತ್ತೆ. ನರಕ ನರಕ ಅನುಭವಿಸ್ಬಿಟ್ಟೆ ಬೇಬಿ. ಈಗ ನೀನು ನಿಮ್ಮಪ್ಪನ ಮನೆಗೆ ಹೋಗ್ತಿದ್ಯಾ, ಮತ್ತೆ ಆ ನರಕ ಅನುಭವಿಸ್ಬೇಕು. ಅಯ್ಯಯ್ಯೋ, ನನ್ನ ಕೈಲಂತೂ ಸಾಧ್ಯ ಇಲ್ಲ. ನಡಿ ಹೋಗೋಣ. ಬೇಬಿ, ನಿನ್ನನ್ನು ಅಷ್ಟೊಂದು ಮಿಸ್ ಮಾಡ್ಕೋತೀಯಾ? ಕೇಳ್ತಿಯಲ್ಲ ಬೇಬಿ. ನೋಡು ಬೇಬಿ, ನಿನಗೆ ಈ ಮನೇಲಿರೋದಕ್ಕೆ ಹಿಂಸೆ ಅಂತ ಅನ್ಸಿದ್ರೆ ನನಗೂ ಈ ಜಾಗನೇ ಬೇಡ. ನಡಿ ಹೋಗೋಣ. ಪಾಪ ನೀನು ನನಗೋಸ್ಕರ ನಿಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಬಂದೆ. ನನಗೋಸ್ಕರ ಎಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ಯಾ. ನಾನು ಇಷ್ಟು ಮಾಡದಿದ್ರೆ ಹೇಗೆ ಬೇಬಿ? ಆಮೇಲೆ ನೀನು ಹೇಳಿದ್ದನ್ನು ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದೆ. ನೀನು ಹೇಳಿದಲ್ಲಿ ತಪ್ಪೇನಿಲ್ಲ. ನನಗೂ ಅಷ್ಟೇ. ನಾವಿಬ್ಬರು ಖುಷಿಯಾಗಿರೋದೇ ಇಂಪಾರ್ಟೆಂಟು. ಬಾ ಹೋಗೋಣ. ಸಾಹೇಬ್ರೆ, ಇಷ್ಟು ಬೇಗ ಜ್ಞಾನೋದಯ ಆಗೋಕ್ಕೆ ಯಾವ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಬಂದ್ರಿ? ನಮ್ಮಣ್ಣ ಸಂತು ಕೊಟ್ಟಿದ್ದ ಸ್ಪೀಚ್ ಬೇಗ ರಿಚ್ ಆಗೋ ಕಡೆ ಕರ್ಕೊಂಡು ಹೋಗ್ತಿದೆ ಅಷ್ಟೇ ಬೇಬಿ, ಇನ್ನೇನೂ ಇಲ್ಲ. ಅವನೇ ನಮ್ಮ ಗುರು. ನಿನ್ನೆ ಕೇಳ್ತಿರೋದು ಏನಂತ ಹೇಳು? ಅದು ಅದು ಪ್ರೀತಿ. ನಿನ್ನ ಪ್ರೀತಿನೇ ನನಗೆ ಬೋಧಿ ವೃಕ್ಷ, ಗೋಧಿ ಪಾಯಸ ಎಲ್ಲ ಎಲ್ಲ. ನನ್ನ ಯಜಮಾನ ಬಲ್ ಮಾತುಗಾರ. ಹೋಗೋಣ. ಥ್ಯಾಂಕ್ ಯು. ಪ್ಲೀಸ್. ನೀನು ಎತ್ತು ಬೇಡ, ನಾನೇ ಎತ್ಕೊತೀನಿ. ನೀನು ಮುಂದೆ, ನಾನೇ ಹಿಂದೆ. ಅಜ್ಜಿ, ಹೇಗಿದ್ಯಾ ಅಜ್ಜಿ? ಎಷ್ಟು ದಿನ ಆಯ್ತು ನೋಡಿ. ಅಮ್ಮ ಚೆನ್ನಾಗಿದ್ಯಮ್ಮ? ಅಮ್ಮ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈಗ ಬಂದವ ಸಿಂಚು? ಹೌದು ಅಣ್ಣ. ಬನ್ನಿ. ಸಿಂಚು, ಯಾಕೆ ಇಷ್ಟು ಹೊತ್ತಲ್ಲಿ ಬಂದಿದ್ಯಾ? ಬರೋಂಗಿದ್ರೆ ಬೇಗ ಬರೋದಲ್ವಾ? ಅಮ್ಮ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಬಂದೆ. ಏನು ಸಿಂಚು ಅದು? ಅಮ್ಮ, ಅವತ್ತು ನಾನು ಹರಿ ಆಫೀಸ್ ಇನಾಗ್ರೇಷನ್ಗೆ ನಿಮ್ಮನ್ನೆಲ್ಲರನ್ನೂ ಇನ್ವೈಟ್ ಮಾಡಿ ಹೋದ್ವಿ. ಅಜ್ಜಿನ ಮರೆಯೋಕ್ಕಾಗತ್ತಾ? ಅಜ್ಜಿ ಬಂದಿರೋ ವಿಚಾರ ಗೊತ್ತಾಗೇನೆ ಅವ್ರನ್ನ ಕರೆದು ಆಶೀರ್ವಾದ ತೊಗೊಂಡು ಹೋಗೋಣ ಅಂತಲೇ ಬಂದ್ವಿ. ಸಾಹೇಬ್ರು ಹೊಸ ಕ್ಯಾಮೆ ಬೇರೆ ಶುರು ಮಾಡ್ಕೊಂಡವ್ರ? ಹೌದು ಅಜ್ಜಿ, ಅಪ್ಪ ಊರಲ್ಲಿದ್ದಾಗಲೇ ಆಫೀಸ್ ಇನಾಗ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಇವ್ರ ಅಜ್ಜಿ ಬಿದ್ದು ಸೀರಿಯಸ್ ಆಯಿತು, ಅದಕ್ಕೆ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಏನಾಯ್ತು ಅಜ್ಜಿಗೆ? ಈಗ ಹೇಗಿದ್ದಾರೆ? ಏನಾಯ್ತೋ ಗೊತ್ತಿಲ್ಲ ಅಮ್ಮ, ಇದ್ದಕ್ಕಿದ್ದಂಗೆ ಮೂರ್ಛೆ ತಪ್ಪಿ ಬಿದ್ರಂತೆ, ಕೋಮಾಗಿ ಹೋಗಿದ್ದಾರೆ. ಇನ್ನು ಅವ್ರು ಯಾವಾಗ ಹುಷಾರು ಹೋಗ್ತಾರೋ ಏನೋ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿವರೆಗೂ ಸುಮ್ಮನೆ ಹರೀಶ್ ಕೂತ್ಕೊಳ್ಳೋಕ್ಕಾಗತ್ತಾ? ಇನ್ನು ತಡ ಮಾಡೋದು ಬೇಡ ಅಂತಲೇ ಡೇಟು ಫಿಕ್ಸ್ ಮಾಡಿಬಿಟ್ವಿ. ಅಮ್ಮ, ಅಣ್ಣ, ಅತ್ತಿಗೆ, ಅಜ್ಜಿ, ನೀವೆಲ್ಲರೂ ತಪ್ಪದೆ ಆಫೀಸ್ ಇನಾಗ್ರೇಷನ್ಗೆ ಬರಲೇಬೇಕು. ಆಯ್ತು ಬಿಡವ, ಬರ್ತೀವಿ. ತಂಗಿ ಗಂಡ ಹೊಸ ಕೆಲಸ ಶುರು ಮಾಡಿದವ್ರೆ ಅಂದಮೇಲೆ ಬರದೇ ಇರೋಕ್ಕಾಗದೆ? ಬಂದೇ ಬರ್ತೀವಿ. ಒಂದಾದ್ಮೇಲೆ ಒಂದು ಶುರು ಮಾಡ್ತಾ ಇದೆಯಾ? ಯಾವುದು ಸರಿನೇ ಹೋಗ್ತಿಲ್ಲ. ಆ ದೇವ್ರ ದಯದಿಂದ ಇದಾದರೂ ಒಳ್ಳೇದಾಗ್ಲಮ್ಮ. ಸಿಂಚು, ಬರೋದು ಬಂದಿದ್ದಿ, ಹಂಗೆ ಭಾವನೂ ಸಿದ್ಧನೂ ಒಂದು ಮಾತು ಕರೆದು ಬಿಡವ. ಏ, ಅವ್ರನ್ನೇ ಕರಿಬೇಕು?
ಅಜಯ್ ಭಾವನನ್ ಕಂಡ್ರೆ ಆಗೋದಿಲ್ಲ ದಿಟ, ಹಂಗಂತ ಸಿದ್ದುನ್ ಕರೆದಿರಕ್ಕಾಗ್ತದೇನಜ್ಜಿ? ಸಂಬಂಧದಲ್ಲಿ ಇಂಥವು ಬರ್ತಾ ಇರ್ತವೆ ಒಯ್ತಾ ಇರ್ತವೆ, ಹಂಗಂತ ಬಿಟ್ಬಿಡಕ್ಕಾಗೋದಿಲ್ಲ ಕಣಜ್ಜಿ. ನೀನು ಸುಮ್ಮನೆ ಕರಿಯವ. ಏಯ್, ಅವಳು ಈ ಮನೆಗೆ ಬಂದು ಎಲ್ಲರ ನೆಮ್ಮದಿನೂ ಹಾಳು ಮಾಡಿದ್ದು ಸಾಲದೆ ಇವಳು ಹೋದ ಕಡೆ ಎಲ್ಲ ಅವಳನ್ನ ಕರ್ಕೊಂಡು ಹೋಗ್ಬೇಕಾ? ಅದೇನು ಬೇಡ, ಸುಮ್ಕಿರೋ. ಅಣ್ಣ, ಅವನಿಗಷ್ಟು ಪ್ರೀತಿ ಇದ್ದಿದ್ರೆ ನಾನು ಬಂದು ಇಷ್ಟೊತ್ತಾಯ್ತು ಬನ್ನ ಮಾತಾಡ್ಸಕ್ಕೆ. ಅವನ ಮನೇಲಿದ್ರೆ ತಾನೇ ಬರೋಕ್ಕೆ. ಏನು, ಸಿದ್ದು ಮನೇಲಿಲ್ವಾ? ಎಲ್ಲಿ ಹೋದ ಅವನು? ನಿನಗೆ ಗೊತ್ತಲ್ಲವ ಸಿಂಚು, ಪೊಲೀಸ್ ಸ್ಟೇಷನ್ನು ಕೇಸು ಅದು ಇದು ಅಂತ ಆದಮೇಲೆ ಅಜ್ಜಿ ಭಾವನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ರು. ನಿನಗ್ಯಾಕೆ ಬೇಕು? ಊರಿನ ಉಸಾಬರಿ ಅಲ್ಲ, ಮಾನ ಮರ್ಯಾದೆ ಇಲ್ಲದೆ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ನಿಂತ್ಕತ್ಯಾ? ಇನ್ನು ನಿನ್ನ ಈ ಮನೇಲೆ ಇಟ್ಕೊಂಡಿದ್ರೆ ಈ ಮನೆನ ಸರ್ವನಾಶ ಮಾಡ್ಬಿಡ್ತ್ಯಾ. ನೀನ್ ಈ ಮನೆಯಾಗಿ ಇರ್ಕೊಡ್ದು ಹೋಗತ್ತೆ. ಅವ್ರು ಇರದೇ ಇದ್ಮೇಲೆ ನಾನು ಇರೋಕ್ಕಿಲ್ಲ ಅಂತ ಸಿದ್ದುನು ಅವ್ರ ಜೊತೆನೇ ಹೊಂಟೋದ. ಭಾವನನ ಮನೆಯಿಂದ ಹೊರಗಡೆ ಹಾಕಿ ಅಜ್ಜಿ ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಆದರೆ ಈ ಸಿದ್ದುಗೇನಾಗಿದೆ? ಅವನು ಯಾಕೆ ಅವಳಿಂದ ಹೋಗ್ಬೇಕಾಗಿತ್ತು? ನೀನು ಆ ಮನೆ ಹೊಸಲು ತುಳಿದೇ ಹೋಗಿದ್ದಿದ್ರೆ ಇಷ್ಟೆಲ್ಲ ಆಯ್ತಿತ್ತಾ? ಅಜಯ್, ಆಗಿದ್ದೆಲ್ಲ ಆಗೋಗದೆ, ಈಗ ಯಾಕೆ ಹಳೆದೆಲ್ಲ ತೆಗ್ದಿರಿ? ಮುಂದಿನ ಕೆಲಸ ನೋಡಮ್ಮ. ಸರಿ, ಅದೇನು ಮಾಡ್ತೀಯೋ ಮಾಡು, ಆದರೆ ಇವನ್ ನಂಬ್ಕೊಂಡು ಏನು ಮಾಡಕ್ಕೆ ಹೋಗ್ಬೇಡ. ನನಗೆ ಇವನ ಮೇಲೆ ನಂಬಿಕೆ ಇಲ್ಲ. ಯಾವುದಕ್ಕೂ ಇವನ ಮೇಲೆ ಒಸಿ ಕಣ್ಣಿಟ್ಟಿರು. ಆಯಿತು ಅಜ್ಜಿ. ಪಾಪ ಅವ್ರ ಮನೇಲೂ ಸಿಚುವೇಶನ್ ಸರಿಗಿಲ್ಲ. ಅವ್ರ ಮನೆಯಿಂದ ಯಾರು ಬರ್ತಾರೋ ಯಾರಿಲ್ಲೋ ನನಗಂತೂ ಗೊತ್ತಿಲ್ಲ. ಆದರೆ ನೀವು ಯಾರು ಮಿಸ್ ಮಾಡಲೇಬಾರ್ದು. ನೀವಿಲ್ಲ ಅಂದರೆ ನಾನು ಯಾವ ಒಳ್ಳೆ ಕೆಲಸನೂ ಮುಂದುವರ್ಸೋದೇ ಇಲ್ಲ ಅಲ್ವಾ ಹರಿ? ಹೌದು, ಎಲ್ಲರೂ ಇದ್ರೆ ಖುಷಿ ಆಗುತ್ತೆ. ಸರಿ ಅಮ್ಮ, ನಾವೆಲ್ಲ ಬರ್ತೀವಿ. ನೋಡು, ಇಷ್ಟೊತ್ತಾಗಿದೆ, ಈಗ ಮನೆಗೆ ಹೋಗೋದು ಬೇಡ, ಇಲ್ಲೇ ಉಳ್ಕೊಂಡು ಬೆಳಿಗ್ಗೆ ಹೋಗಿರಂತೆ. ಅಯ್ಯೋ ಅದಕ್ಕೆ ಇದನ್ನೆಲ್ಲ ನೀವ್ಯಾಕೆ ಮಾಡ್ತಾ ಇದ್ದೀರಿ? ನಾನು ಮಾಡ್ತೀನಿ ಅಂದೆ ತಾನೇ. ನನಗಿಲ್ಲದೆ ಇರೋ ಸಂಕೋಚ ನಿಮಗೆ ಯಾಕೆ? ನೋಡಿ, ಇದು ನಮ್ಮನೆ ಇದ್ದ ಹಾಗೇನೆ. ನಮ್ಮನೆ ಅಂದಮೇಲೆ ನಾವು ಕ್ಲೀನ್ ಮಾಡಬೇಕು ಅಲ್ವಾ? ಅದಕ್ಕೆ ಅಂತ ಕರಿತೀರಾ, ಅದಕ್ಕೆ ನಾನು ಮರ್ಯಾದೆ ಕೊಡಬೇಕು. ಅಲ್ಲ, ಹಂಗಲ್ಲ ಅದಕ್ಕೆ. ನೀವೆಷ್ಟೇ ಆದರೂ ದೊಡ್ಡ ಮನೆ ಸೊಸೆ, ಈ ಕೆಲಸ ಮಾಡೋದನ್ನ ಸಿದ್ದೇಗೌಡರು ನೋಡಿದ್ರೆ ಬೇಜಾರು ಮಾಡ್ಕೋತಾರೆ. ನಾನು ಆಗಲೇ ಹೇಳಿದ್ನಲ್ಲ, ನೀವು ನಮಗೆ ಆಶ್ರಯ ಕೊಟ್ಟವರು. ನಾವಿಲ್ಲಿರ್ತೀವಿ ಅಂದಮೇಲೆ ಇದನ್ನೆಲ್ಲ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಅಲ್ಲ, ಅದನ್ನಾರ ನಾನು ಎತ್ತಿಡ್ತೀನಿ, ಕೊಡಿ. ಓಹೋ ಲೇ, ಪರವಾಗಿಲ್ಲ ಕಣ್ಲ. ಊಟ ತರೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ಯಾ? ಅಲ್ಲೋ, ನಾನೆಲ್ಲ ಕ್ಲೀನ್ ಮಾಡಿದೆ, ಎಲ್ಲ ಅದಕ್ಕೆ ಕ್ಲೀನ್ ಮಾಡಿದ್ದು. ನಾನು ಎಷ್ಟೇ ಬೇಡ ಬೇಡ ಅಂದರು ನಾನು ಕ್ಲೀನ್ ಮಾಡ್ತೀನಿ ಅಂತ ಅವರೇ ಮಾಡಿದ್ದು. ಅನ್ಕಂಡೆ. ಗೌಡ್ರೆ, ಅದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಿರೋದು ನೋಡಿ, ನೀವು ಬೇಜಾರು ಮಾಡ್ಕೋಬೇಡಿ. ಏಯ್, ನನಗೇನು ಬೇಜಾರಿಲ್ಲಕ್ಕಲ್ಲ, ಅವ್ರು ಮಾಡಿರೋದು ಸರಿಯಾಗಿದೆ. ಅವ್ರು ಏನೇ ಮಾಡಿದ್ರೂ ಯೋಚನೆ ಮಾಡಿ ಮಾಡ್ತಾರೆ, ನನ್ನಂಗಲ್ಲ. ಸರಿ ಸರಿ, ಈಗ ಮಾತಾಡಿದ್ದು ಸಾಕು. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸುಸ್ತಾಗಿರ್ತಾರೆ. ನೋಡ್ರೆ, ಮೊದಲು ನೀವಿಬ್ಬರು ಊಟ ಮಾಡಿ. ಸರಿ ಸರಿ, ನೀವು ಕುತ್ಕೊಳ್ಳಿ, ನಾನು ತಟ್ಟೆ ತಗೊಬರ್ತೀನಿ. ಬೇಡ ಬೇಡ, ನಾನು ತಟ್ಟೆ ತರ್ತೀನಿ, ನೀವು ಕೂತ್ಕೊಳ್ಳಿ. ಅಲ್ಲ, ಅದನ್ನೂ ನೀವೇ ತಂದಿರಾ? ಸರಿ ಬನ್ನಿ. ನೀ ತ್ಯಾಪೆ ಹಾಕು ಚಾಪೆ.
ಶಿವ ಅರ್ಪಣ ಮಸ್ತು. ಏನಮ್ಮಿ ನಿನ್ನ ಏನ್ ಅನ್ಕೊಂಡಿದ್ಯಾ? ಈ ಮನೆನ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ನಮ್ಮ ಮನೆಗೆ ಸೊಸೆ ಅಂತ ಬಂದ ಮ್ಯಾಕೆ ಈ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕಷ್ಟೇಯ. ಇನ್ನು ನಿನ್ನ ಈ ಮನೇಲೆ ಇಟ್ಕೊಂಡಿದ್ರೆ ಈ ಮನೆನ ಸರ್ವನಾಶ ಮಾಡ್ಬಿಡ್ತೀಯ. ನೀನ್ ಈ ಮನೆಯಾಗಿ ಇರ್ಕೂಡ್ದು, ಹೋಗಚ್ಚೆ. ಗೌಡ್ರೆ, ಯಾಕೆ ಊಟ ಮಾಡ್ತಿಲ್ಲ? ಏನಾಯ್ತು? ಯಾಕೋ ಮನೆಯವ್ರು ನೆನಪಾಗ್ಬಿಟ್ರುಕಲ್ಲ. ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಒಂದಿನೂ ನಾನು ಮೇಡಮ್ ಅವರು ಈ ಥರ ಕೂತ್ಕೊಂಡು ನೆಮ್ಮದಿಯಾಗಿ ಮನೇಲಿ ಊಟನೇ ಮಾಡಲಿಲ್ಲಕ್ಕಲ್ಲ. ನೋಡ್ರೆ, ನೀವೇನು ಯೋಚನೆ ಮಾಡಬೇಡಿ. ನೀವು ಅತ್ತಿಗೆನ ಅರ್ಥ ಮಾಡ್ಕೊಂಡಂಗೆ ಅತ್ತಿಗೆ ನಿಮ್ಮನ್ನು ಅರ್ಥ ಮಾಡ್ಕೊಂಡಂಗಾಗಲಿ. ಒಂದಿನ ನಿಮ್ಮಿಬ್ಬರನ್ನ ಅರ್ಥ ಮಾಡ್ಕೊತಾರೆ ನಿಮ್ಮ ಮನೆಯವರು. ಈಗ ನೆಮ್ಮದಿಯಾಗಿ ಊಟ ಮಾಡಿ. ಒಂದು ವಿಷಯ ಏನು ಗೊತ್ತಾ, ನಿಮ್ಮಿಬ್ಬರ ಜೊತೆ ನಾವಿಬ್ಬರು ಊಟ ಮಾಡ್ತಿದ್ದೀವಲ್ಲ, ಅದೇ ನಮ್ಮ ಪುಣ್ಯ ಅಂತೀನಿ. ಏನ್ಲ? ಹೌದದಕ್ಕಲ್ಲ, ಇಂಥ ದಿವಸ ಬರ್ತದೆ ಅಂತ ನಾನು ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಜಾಸ್ತಿ ಡವ್ ಮಾಡಬೇಡ, ಬೋಕು.